ಅವರೇ ಇವತ್ತೇನಪ್ಪ ಅಂದ್ರೆ ಹೋಗಿ ಸಿದ್ದರಾಮಯ್ಯನವ್ರ ಮುಂದೆ ನಿಂತ್ಕೊಂಡು ಇಲ್ಲ ನಾವೇನಪ್ಪ ಅಂದ್ರೆ ಸ್ಟಾಪ್ ಮಾಡಿಸ್ತೀವಿ ಬರ್ತಾ ಇದ್ವಿ. ಏನು ಸ್ಟಾಪ್ ಎಲ್ಲ ನಡೀತಾ ಇದೆ, ಎಲ್ಲ ಆಶ್ಚರ್ಯ ಆಗ್ತಾ ಇದೆ. ಅದೇನಪ್ಪ ಅಂದ್ರೆ ಪೇಪರ್ಗಳಲ್ಲಿ ಬಂತು ಏನಂದ್ರೆ ಸ್ಟಾಪ್ ಅಂತ, ವಿಷಯಾಂತರ ಆಗ್ತದೆ ಮೇಡಮ್. ಆದರೂ ಸುಮ್ಮನೆ ನಾನು ಹೇಳೋದಿಲ್ಲ. ಇವತ್ತೇನಂತ ಅಂದ್ರೆ ಅಲ್ಲಿ ಯಾವ ರೀತಿ ಬಂದೋಟದ್ದಾಗಿದೆ ಅದೇ ರೀತಿ ನಮ್ಮ ನೀರಾವರಿ ಹೋರಾಟ ಆಗಿ ಸಕ್ಸಸ್ ಆಗಿ ರೈತರ ಜಮೀನು ನೀರು ಬರಲಿಕ್ಕೆ ಕೆನಾಲ್ ಆಗಾಗ ಏನಪ್ಪ ಲಕ್ಷಾಂತರ ಎಕರೆ ಏನಪ್ಪ ಅಂದ್ರೆ ವೆಡ್ ಫ್ಯಾನ್ಗಳು ಕೂತಿರ್ತಾವೆ, ಲಕ್ಷಾಂತರ ಎಕರೆಯಲ್ಲಿ ಏನಪ್ಪ ಅಂದ್ರೆ ಸೋಲಾರ್ ಕೂತಿರ್ತವೆ. ಎಂಥ ದುರಂತ, ಎಂಥ ವಿಪರ್ಯಾಸ. ಇವತ್ತು ಲಾ ಆ್ಯಂಡ್ ಆರ್ಡರ್ ಅಂತಕ್ಕಂಥದ್ದೇ ಕುಸಿದೋಗ್ಬಿಟ್ಟಿದೆ. ಇಲ್ಲಿ ಯಾವ ರೈತರು ಕೊಟ್ಟಿದ್ದಾರೆ ಪಾಪ, ಏನೋ ನಮಗೆ ಕೇಳಲ್ಲ ರೀ ರೈತರ ಪರವಾಗಿ ಅಂತ ಹೇಳ್ತಾರೆ. ಇದು ಅಲ್ಲಿ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಸುಜಲಾನ್ ಕಂಪನಿಯವರೆಲ್ಲ ಓಡಿಸಿದ್ರು, ಅಲ್ಲಿ ರೈತರೆಲ್ಲ ಒಕ್ಕಟ್ಟಾಗಿ. ಇಲ್ಲಿ ಏನಪ್ಪ ಅಂದ್ರೆ ಅಂಥ ಒಂದು ಸಂಘಟನೆ ಕಾಣ್ತಾ ಇಲ್ಲ. ಆಮೇಲೆ ಏನಂತ ಕಳೆದ ಬಾರಿ ಒಂದು ಇದರೊಳಗಡೆ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್, ಅಲ್ಲಿನೂ ಸಹಿತ ಭಾಳಷ್ಟು ಸಮಸ್ಯೆಗಳಾದ. ಆದರೆ ಅಲ್ಲಿ ಯಾಕೆ ಆಗಲಿಲ್ಲ ಇವತ್ತಿನವರೆಗೂ ಅವ್ರದೇ ಲಾಬಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಇವೆಲ್ಲ ವೆಡ್ ಫ್ಯಾನು ಮತ್ತು ಇವೆಲ್ಲ ಅಲ್ಲಿಂದ ಸಮಸ್ಯೆಗಳಿದ್ದಾವೆ, ಅವೆಲ್ಲ ಕಂಪ್ಲೇಂಟ್ಸ್ ಆಗಿದ್ವು. ಆದರೆ ಅವ್ರದ್ದು ಒಂದು ಕುಮ್ಮಕ್ಕಿದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾಕೆ ಹೋಗಲ್ಲ ಅವರು, ಇದೇ ಒಂದು ಡಿಫರೆನ್ಸನ್ನು ನಾವು ಹೇಳ್ಬೇಕಾಗುತ್ತೆ. ಅಲ್ಲಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ, ಏನು ಲ್ಯಾಂಡ್ ಮಾಫಿಯಾ, ಏನು ರಿಯಲ್ ಎಸ್ಟೇಟ್ ಮಾಫಿಯಾ ಏನಾದ್ರು ಲೀಡರ್ ಇವತ್ತೇನಂತಂದ್ರೆ ಇವರು ಡಿ ಕೆ ಶಿವಕುಮಾರ್ ಅವ್ರು ಏನಂತಂದ್ರೆ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಏನು ಬೆಂಗಳೂರು ಸೌತ್ ಅಂತ ಮಾಡ್ತಾರೆ, ಡಿಸ್ಟ್ರಿಕ್ಟ್ ತೆಗೆದಾಕ್ತಾರೆ, ಬೆಂಗಳೂರು ನಾರ್ತ್ ಅಂತ ಮಾಡ್ತಾರೆ, ತುಮಕೂರು ತೆಗೆದಾಕ್ತಾರೆ. ಹೌದಾ, ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾರೆ. ಗ್ರೇಟರ್ ಬೆಂಗಳೂರಿನಲ್ಲಿ ಏನಂತಂದ್ರೆ ಯಾಕೆ ಮಾಡಿದ್ದಾರೆ ಅನ್ನೋದು ಅದಕ್ಕೆ ಬೇರೆ ವಿಷಯ. ಆದರೆ ಅಲ್ಲಿ ಜನರಿಗೆ ಹೋಗಿ ಇವರು ಹೇಳ್ತಾ ಇದ್ದಾರೆ, ಏನೋ ಭಾಷಣ ಮಾಡಿದ್ದೆ ಅಂತ ನಾವು ಓದಿ ಬಂದಿದ್ದೀನಿ. ಹಲವಾರು ಜನ ಹೇಳ್ತಾರೆ, ನೀವು ಯಾರು ಭೂಮಿಗಳನ್ನ ಏನಪ್ಪ ಮಾರಾಟಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ, 3 ಪಟ್ಟು ಬೆಲೆಗೆ ನಾವು ಕೊಡಿಸ್ತೀವಿ. ಅಂದರೆ 5-6 ಕೋಟಿ ರೂಪಾಯಿ ನಾನು ಕೊಡಿಸ್ತೀನಿ ಅಂದರೆ ಇಲ್ಲಿ ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ ಅದು ಕೇವಲ 8-10 ಲಕ್ಷ ರೂಪಾಯಿ ಸಿಗ್ತಾವಂತ ಇಲ್ಲಿಗೆಲ್ಲ ಕಳಿಸ್ಬಿಟ್ಟಿದ್ದಾರೆ ಆ ಲಾಭಿ ಮಾಫಿಯಾ. ಇಲ್ಲಿ 8-10 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ತಲೆ ಮೇಲೆ ಚಪ್ಪಡಿ ಹೇಳೋದು ಏನಪ್ಪ ಅಂದ್ರೆ ಹೋಗ್ತಾ ಇದ್ದಾರೆ. ಇದು ಏನಿದು ನಡೀತಾ ಇದೆ ಇಲ್ಲಿ ದಬ್ಬಾಳಿಕೆ. ಕೇಳೋರಿಲ್ಲ. ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಜಿಲ್ಲಾ ಎಲ್ಲ ಎಮ್ ಎಲ್ ಎಗಳು ಕೇಳಬೇಕು. ಇಲ್ಲ ಇವರೇನಪ್ಪ ಅಂದ್ರೆ ಡಿಸ್ಟಿಕ್ ಉಸ್ತುವಾರಿ ಮಿನಿಸ್ಟರ್ ಏನಪ್ಪ ಅಂದ್ರೆ ಅವರು ಇವರೇನಂತ ವಲಸೆ ಇದ್ದರು, ಹೌದಾ, ಇಂಪೋರ್ಟೆಂಟು. ಆಮೇಲೆ ಇವನು ಯಾರು ಜನಾರ್ದನ್ ರೆಡ್ಡಿ ಅಂತವ್ರು ಯಾರು, ಅವರು ಏನಪ್ಪ ಅಂದ್ರೆ ರೊಕ್ಕದ ಮೇಲೆ ಅಂತ ಗೆದ್ದು ಬಂದಿರತಕ್ಕಂಥವ್ರು ಎಲ್ಲ ವಲಸೆ ಮಂತ್ರಿಗಳು, ವಲಸೆ ರಾಜಕಾರಣಿಗಳು, ಅದಕ್ಕೆಲ್ಲ ಇಲ್ಲಿ ಏನಪ್ಪ ಅಂದ್ರೆ ಹಾಕಿಕೊಟ್ಟಿದ್ದಾರೆ. ಯಾರು ಕೇಳೋರಿಲ್ಲ. ರಾಯರೆಡ್ಡಿ ಅವ್ರು ಏನಪ್ಪ ಅಂದ್ರೆ ಇದು ಏನು ಸಲಹೆಗಾರರು ಅಂತ ಹೇಳ್ತಾರೆ. ಅವ್ರು ಬರೀ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದ್ರ ಸಲುವಾಗಿ ಏನಪ್ಪ ಅಂದ್ರೆ ಅವ್ರನ್ನ ಏನಪ್ಪ ಅಂದ್ರೆ ಒಂದ್ಸರ್ತಿ ಇದನ್ನ ಹೇಳ್ತಾರೆ, ಏನು ಬೊಕ್ಕಸ್ ಖಾಲಿ ಆಗಿದೆ ಅಂತ ಹೇಳ್ತಾರೆ. ಅವ್ರದ್ದು ಏನೋ ಒಂದು ಫಂಡ್ ಸ್ಯಾಂಕ್ಷನ್ ಆದ್ಮೇಲೆ ಬೊಕ್ಕಸ್ ತುಂಬಿದೆ ಅಂತ ಹೇಳ್ತಾರೆ. ಈ ಬ್ಲ್ಯಾಕ್ ಮೇಲಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಜನರ ಬಗ್ಗೆ, ರೈತರ ಬಗ್ಗೆ ಕಳಕಳಿ ವ್ಯಕ್ತಪಡಿಸ್ತಕ್ಕಂಥವ್ರು ಯಾರಿದ್ದಾರೆ? ಇಲ್ಲ. ಎಂಥ ಶೋಚನೀಯ ಪರಿಸ್ಥಿತಿ. ಪಾಪ ನಾನು ಅಲ್ಲಿ ಬೆಂಗಳೂರಲ್ಲಿ ಇರ್ತೀನಿ, ನನಗೇನಪ್ಪ ಅಂದ್ರೆ ಯಾಕಂದ್ರೆ ನನಗೂ ಯಾಕೆ ಸಂಪರ್ಕ ಬಂದಂದ್ರೆ ನಾನು ನದಿ ಪೀಸ್ ಸ್ಕೀಮ್ ಸಲುವಾಗಿ ಒಂದು ಜಾಥಾ ಮಾಡಿದೆ, ನಿಮಗೆಲ್ಲ ಗೊತ್ತಿದೆ. ಯಾರಿಗೆ ಓಟ್ ಹಾಕಿದ್ದಾರೆ, ಹೌದ್ರಾ? ಅಲ್ಲಿ ಅದೇ ಆಶ್ಚರ್ಯ ಆಗಿದೆ. ಇನ್ನೂ ಅದನ್ನೊಂದು ಬೇರೆ ಮಾಡ್ತೀನಿ ನಾನು. ಈಗ ಇವರು ಮೊನ್ನೆ ಇವರು ಫಡ್ನವೀಸ್ ಪತ್ರ ಬರೆದ ಅಂತ ಹೇಳಿದ್ದಾರೆ. ನಾವು ಎಲ್ಲ ಮಾಡ್ತಾ ಇದ್ವಿ, ಫಡ್ನವೀಸ್ ಬರ್ದಿರೋದ್ರಿಂದ ಈಗ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅದು ದೊಡ್ಡ ಹಗರಣ. ಈಗ ಯಾಕೆ ಹೇಳೋದಿಲ್ಲ, ನಾಳೆಗೆ ಬೇಕಾಗ್ತದೆ ಮಾಡೋದು ಮಾಡ್ತೀನಿ. ಯಾಕೆಂತಂದ್ರೆ ಅದ್ರದ್ದು ಒಳಗಡೆ ದೊಡ್ಡ ಏನು ಮಾಡಿಟ್ರೆ ಇದು ಪ್ರಾಬ್ಲಮ್ ಅರ್ಥ ಮಾಡಬೇಡ್ರಿ ಅಂತ ನಿಲ್ಲಿಸಿ ಪುನಃ ಸರ್ಕಾರದಿಂದ ರಟ ಈಗ ಬೆನ್ನು ಹತ್ತಿ ಅದನ್ನು ಪುನಃ ಪೂರ್ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಬ್ರಿಡ್ಜ್ ಮಂಜೂರಾಗಿ ಪೂರ್ತಿ 70 ಕೋಟಿ ರೂಪಾಯಿ ಬ್ರಿಡ್ಜನ್ನು ನಾಳೆ 17ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದೆವು. ಅದಕ್ಕೆ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೋತೀನಿ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಬಿಜಾಪುರಿಗೆ ಬರ್ತಕ್ಕಂಥ ನೋಡ್ರಿ, ಅದು ಈಗ 3 ರೈಲ್ವೆ ಬ್ರಿಡ್ಜ, ಸವನಹಳ್ಳಿ, ಈಗ ಮತ್ತೆ ಒಂದು ಗಣೇಶ್ ನಗರ ಏನಪ್ಪ, ಗಣೇಶ್ ನಗರಿಗೂ ಕೂಡ ಒಂದು ROB ಮಂಜೂರಾಗ್ಯದ ಹೈವೇ ಮೇಲೆ. ಅಂದ್ರೆ ಇದು ಟೂಲ್ ನಾಕದ ಮನಗುಳ್ಳಿ ರೋಡಿಗೆ ಅದನ್ನು ಕೂಡ ಮಂಜೂರು ಆಗ್ಯದ. ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ 60-68 ಕೋಟಿ ರೂಪಾಯಿ ಇರಬೇಕು ಅಂಥೇಳಿ ನನಗೆ ಅನಿಸ್ತದ. ಅದನ್ನು ಕೂಡ
ಈಗ 17ನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಈ ಒಂದು 20-25 ಒಳಗಾಗಿ ಆ ಬ್ರಿಡ್ಜ್ಗೂ ಕೂಡ ಏನು ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲವೂ ಕೊಡುಗೆ ಅವರದುವಪ್ಪ ಅಂತಂದರೆ ನಾನು ನರೇಂದ್ರ ಮೋದಿಯವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ. ನನ್ನ ಬಿಜಾಪುರ ಜಿಲ್ಲೆ ಜನರಿಗೆ ಏನೇನು ಬೇಕಾಗಿತ್ತು ತಾವೆಲ್ಲನೂ ಮಾಡಿಕೊಟ್ರಿ ಅಂತಕ್ಕಂಥ ಮಾತನ್ನ ಭಾಳ ಸಲ ಭೇಟಿಯಾಗಿನೂ ಹೇಳೀನಿ, ಈಗೂ ಕೂಡ ಹೇಳ್ತೀನಿ. ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನು ಆಗ್ಯಾವ. ಈ ತಾವೇ ನೋಡಿದ್ದೀರಿ ಬಿಜಾಪುರಿಗೆ ಅಷ್ಟು